ಹರ್ನಿಯಾ ಅಂದ್ರೆ ಈ ಬಾಡಿಯಲ್ಲಿ ಕೆಲವು ಸತಿ ವೀಕ್ನೆಸ್ ಪಾಯಿಂಟ್ಸ್ ಗಳಿವೆ. ಈ ವೀಕ್ನೆಸ್ ಪಾಯಿಂಟ್ ಅಲ್ಲಿ ಹೋಲ್ ಆಗುತ್ತೆ, ಸಣ್ಣ ಹೋಲ್ ಆಗುತ್ತೆ. ಅಲ್ಲಿಂದ ಕಂಟೆಂಟ್ ಇಂಟೆಸ್ಟೈನ್ ಅಂತ ಕಂಟೆಂಟ್ ಹೊರಗಡೆ ಬರಕ್ಕೆ ಟ್ರೈ ಮಾಡುತ್ತೆ. ಅದನ್ನ ಹರ್ನಿಯಾ ಅಂತ ಕರೀತಾರೆ. ಹೊಟ್ಟೆಲಿ ಎಲ್ಲಾದ್ರೂ ಒಂದ್ ಕಡೆ ಬಲ್ಜ್ ಇದೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಊದ್ಕೊಂತ ಇದೆ, ಅಬ್ನಾರ್ಮಲ್. ಈಗ ನಾರ್ಮಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲೋ ಒಂದ್ ಕಡೆ ಊತ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದು. ಪೇನ್ ಬರೋವರೆಗೂ ವೈಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪೇನ್ ಬಂದಿದೆ ಅಂತ ಅಂದ್ರೆ ಅರ್ಥ ಅದರಲ್ಲಿ ಏನೋ ಒಂದು ಕಾಂಪ್ಲಿಕೇಶನ್ ಆಗಿದೆ ಅಂತ ಅದರ ಅರ್ಥ. ಹರ್ನಿಯಾದಲ್ಲಿ ಆ ಸ್ವೆಲ್ಲಿಂಗ್ ಕಂಡ ತಕ್ಷಣ ಡಾಕ್ಟರ್ನ ಸಲಹೆ. ಸೊ ಈಗ ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋದಾದ್ರೆ ಏನು ಚಿಕಿತ್ಸೆ ಇದೆ ಸರ್? ಅಂದ್ರೆ ಏನಾದ್ರು ಓರಲ್ ಮೆಡಿಸಿನ್ ತಗೊಂಡ್ರೆ ಅದು ಸರಿ ಆಗುವಂತದ? ಆಪರೇಷನ್ ಅಂತ ನೋಡೋದಾದ್ರೆ ಕೆಲವೊಂದ್ ಕಡೆ ಕೇಳಿರ್ತಾರೆ ಮೆಶ್ ಹಾಕ್ಬೇಕು, ಆಪರೇಷನ್ ಮಾಡ್ಬೇಕು ಅಂತ. ಏನ್ ಸರ್ ಅದು ಮೆಶ್ ಅಂತ ಏನು? ನಮ್ಮ ಆಸ್ಪತ್ರೆ ಏನಂದ್ರೆ ಈ ತರ ಹರ್ನಿಯಾ ಆಪರೇಷನ್ ಮಾಡಕ್ಕೆ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಯಾವುದೇ ಪೇಷಂಟ್ ಗಳನ್ನ ನಾವು ಬೇರೆ ಅಡ್ಮಿಷನ್ ಮಾಡಲ್ಲ. ಮತ್ತೆ ನಮ್ಮ ಆಪರೇಷನ್ ಥಿಯೇಟರ್ ಆಗಲಿ, ನಮ್ಮ ಟೆಕ್ನಾಲಜಿ, ನಮ್ಮ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ, ಎವ್ರಿಥಿಂಗ್ ಇಸ್ ಫೈನ್ ಟು ಡೂ ದಿಸ್ ಟೈಪ್ ಆಫ್ ಮೋಸ್ಟ್ ಸಫಿಸ್ಟಿಕೇಟೆಡ್ ಅಂಡ್ ಅಡ್ವಾನ್ಸ್.